ಫ್ರೆಂಡ್ಸ್ ಗಂಗೋಳಿಯ ಪಾಳಯದಲ್ಲಿ ಸ್ನೇಹ ಹೊಸಪೇಟೆಯ ಪರವಾಗಿ ಯುವ ಆಟಗಾರರ ಒಂದು ಪಾಳಯ ಕಂಡುಕೊಳ್ತಾ ಇದೆ. ಸ್ನೇಹ ಹೊಸಪೇಟೆ ತಡೆದ ಒಂದು ಅಂಕಣದಲ್ಲಿ ಅರ್ಥಾತ್ ಪಾಳಯದಲ್ಲಿ ಆದ್ರೆ ಸಾಕಷ್ಟು ಉತ್ತಮ ರೀತಿಯ ಆಟ ಪ್ರದರ್ಶನ ನೀಡ್ತಾ ಇದ್ದಾರೆ. ಸ್ನೇಹ ಹೊಸಪೇಟೆ ತಡೆದ ಆಟಗಾರರು ಈಗ ಎದುರಾಯಿಸ್ತಾ ಇದ್ದಾರೆ ಫ್ರೆಂಡ್ಸ್ ಗಂಗೋಳಿಯ ಪರವಾಗಿ. ಪಚ್ಚು ದಾಳಿಗಾರಿಕೆಯಲ್ಲಿ ಮತ್ತೆ ಸ್ನೇಹ ಹೊಸಪೇಟೆ ಪರವಾಗಿ ಅನುಭವಿಗಳು ಹಂತ ಹಂತವಾಗಿ ತಮ್ಮ ಅನುಭವವನ್ನು ತೋರಿಸ್ತಲೇ ಹೋಗ್ತಾರೆ. ಅದಾದ ಬಳಿಕ ನೇರವಾಗಿ ಒಂದು ಟ್ರೋಫಿಯನ್ನು ಕೊಂಡೊಯ್ಯುವ ಪ್ರಯತ್ನದಲ್ಲಿ ಸಾಗಿ ಬರಬೇಕಾದ್ರೆ ಅರಮಲಿಂಗೇಶ್ವರದ ಅಂಕಣದಲ್ಲಿ ತಮ್ಮದೇ ಆಗಿರುವಂತಹ ಬೆವರನ್ನು ಹರಿಸಬೇಕಾಗ್ತದೆ ಅಂತ ಮಾಡಿ ದಾಳಿಗಾರಿಕೆಯಲ್ಲಿ ಫ್ರೆಂಡ್ಸ್ ಗಂಗೊಳ್ಳಿಯ ಪರವಾಗಿ ಒಬ್ಬ ಅನುಭವಿಯ ಆಟಗಾರ ಮಣಿ ಹೊಸಪೇಟೆ ಪಾಳದಲ್ಲಿ ಯಾವುದೇ ಅಂಕದ ಗಳಿಕೆ ಇಲ್ಲ. ಡೂ ಆರ್ ಡೈ ರೈಡರ್ಗಳ ಗಮನಕ್ಕೆ ಅಂಕಗಳನ್ನು ಗಳಿಸಿಕೊಂಡು ಬರಲೇಬೇಕಾದ ಅನಿವಾರ್ಯತೆ ಡೂ ಆರ್ ಡೈ ರೈಡ್ ನಲ್ಲಿ. ಇಲ್ಲವಾದರೆ ಎದುರಾಳಿಗಳಿಗೆ ಒಂದು ಅಂಕವನ್ನು ಬಿಟ್ಟುಕೊಡಬೇಕಾಗ್ತದೆ. ನಿಗಾ ಇಟ್ಟು ಒಂದು ದಾಳಿಯನ್ನು ಮಾಡಬೇಕಾಗ್ತದೆ. ಹಿಡಿಯುವ ಪ್ರಯತ್ನ ಫ್ರೆಂಡ್ಸ್ ಗಂಗೊಳ್ಳಿಯ ಖಾತೆ. ಈ ಬಾರಿ ಫ್ರೆಂಡ್ಸ್ ಗಂಗೊಳ್ಳಿಗೆ ಡೂ ಆರ್ ಡೈ ರೈಡ್ ಜಯೇಂದ್ರ, ಸಾಕಷ್ಟು ಅನುಭವಿ ಆಟಗಾರ ಜಯೇಂದ್ರ ಉತ್ತಮ ಒಂದು ದಾಳಿಗಾರಿಕೆಯನ್ನು ಮಾಡಿದ್ರು. ಯಶಸ್ಸಿನ ದಾಳಿಗಾರಿಕೆ. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಕರಾವಳಿ ಭಟ್ಕಳ ಹಾಗೂ ಅರಮಲಿಂಗೇಶ್ವರ ತಂಡ ದಯವಿಟ್ಟು ಸಿದ್ಧತೆಯಲ್ಲಿರಬೇಕು. ಪ್ರಜ್ವಲ ಅರಿತು ಒಂದು ದಾಳಿಯನ್ನು ಮಾಡಬಲ್ಲ ಏಕೈಕ ದಾಳಿಗಾರ ಪಚ್ಚು ಎಸ್ ಅನ್ನು ಕಂಡುಕೊಳ್ತಾ ಇದ್ರೆ 6ಕ್ಕೆ ನೆಗದೇರಿಕೆಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಗಂಗೊಳ್ಳಿ ಅಂಕಿಅಂಶ ಪಾಠಿ ಆದ್ರೆ ಸ್ನೇಹ ಹೊಸಪೇಟೆ 1ಕ್ಕೆ ಸಿಗಿದ್ದನ್ನು ಕಂಡುಕೊಳ್ತಾ ಇದೆ. ಮತ್ತೆ ಸ್ನೇಹ ಹೊಸಪೇಟೆ ಆಟಗಾರರು ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಕರಾವಳಿ ಭಟ್ಕಳ ಹಾಗೂ ಅರಮಲಿಂಗೇಶ್ವರ ತಂಡಕ್ಕೆ ಇದು ಪ್ರಥಮ ಕರೆ. ದಯವಿಟ್ಟು ಅರಮಲಿಂಗೇಶ್ವರ ತಂಡದ ಆಟಗಾರರು ಸಜ್ಜಾಗಿ ನಿಲ್ಬೇಕು. ಹಾಗೆ ಕರಾವಳಿ ಭಟ್ಕಳ ತಂಡದ ಆಟಗಾರರು ದಯವಿಟ್ಟು ಸಜ್ಜಾಗಿ ನಿಲ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಈಗಾಗಲೇ ಸಾಕಷ್ಟು ಸಮಯ ಕೈ ಅರಮಲಿಂಗೇಶ್ವರ ಮತ್ತು ಕರಾವಳಿ ಭಟ್ಕಳ ತಂಡ ಪೂರ್ವ ಸಿದ್ಧತೆಯಲ್ಲಿರಬೇಕು. ಉತ್ತಮ ಹಿಡಿತಗಾರಿಕೆ ಫ್ರೆಂಡ್ಸ್ ಗಂಗೊಳ್ಳಿಯ ಒಂದು ಅನುಭವದ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ರೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ರೆ ಸ್ನೇಹ ಹೊಸಪೇಟೆ ತಂಡದ ಆಟಗಾರರು ಕಳೆದ ಆಟವನ್ನ ಮತ್ತೆ ರಿಪೀಟ್ ಮಾಡಬೇಕಾಗಿದೆ. ಅರ್ಥಾತ್ ಗೆಲುವಿನ ಆಟವನ್ನು ತೋರ್ಪಡಿಸಲೇಬೇಕಾಗಿದೆ. ಇಲ್ಲವಾದರೆ ನೇರವಾಗಿ ಫ್ರೆಂಡ್ಸ್ ಗಂಗೊಳ್ಳಿ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಹೊಂದಬೇಕಾಗ್ತದೆ, ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಸ್ನೇಹ ಹೊಸಪೇಟೆ ತಂಡದ ಆಟಗಾರರು ರೋಚಕತೆ ಕಾದಾಟದ ಒಂದು ಆಟದ ಪ್ರದರ್ಶನವನ್ನು ನೀಡಲೇಬೇಕಾದ ಅನಿವಾರ್ಯತೆ. ಮತ್ತೆ ರೈಡಿಂಗ್ ನಲ್ಲಿ ಸ್ನೇಹ ಹೊಸಪೇಟೆ ತಂಡದ ಆಟಗಾರರು ಫ್ರೆಂಡ್ಸ್ ಗಂಗೊಳ್ಳಿಯ ಪಾಳಯದಲ್ಲಿ ಕೊಡ್ತಾ ಇದ್ದಾರೆ ವಿನಃ ಸ್ನೇಹ ಹೊಸಪೇಟೆ ತಂಡದ ಆಟಗಾರರು ಅಂಕವನ್ನು ಗಳಿಸ್ತಾ ಇಲ್ಲ. ಫ್ರೆಂಡ್ಸ್ ಗಂಗೊಳ್ಳಿ 12, ಸ್ನೇಹ ಹೊಸಪೇಟೆ 1. ಜಯೇಂದ್ರ ಕೂಡ ಒಬ್ಬ ಮಾಜಿ ಆಟಗಾರ. ಫ್ರೆಂಡ್ಸ್ ಗಂಗೊಳ್ಳಿಯ ಪರವಾಗಿ ಬೆಂಬಲಿತ ಆಟಗಾರ ಆಗಿರುವಂತಹ ಜಯೇಂದ್ರ ರೈಡಿಂಗ್ ನಲ್ಲಿ ಈ ಒಂದು ಕಬಡ್ಡಿಯ ಪಂದ್ಯಕೂಟ ಗ್ರಾಮೀಣ ಕ್ರೀಡೆ ನಡೆಯುವುದು ಮಾತ್ರ ಆ ಟೈಮಿಂಗ್ ಅರ್ಥ ಸಮಯದ ಜೊತೆಗೆ ಪ್ರತಿಯೊಬ್ಬ ಆಟಗಾರರು ಕೂಡ ಕೋಆರ್ಡಿನೇಷನ್ ಅಗತ್ಯವಾಗ್ತದೆ, ಹೊಂದಾಣಿಕೆ ಆಟಗಳು ಅಗತ್ಯವಾಗ್ತದೆ. ಸಮಯದ ಜೊತೆಗೆ ಇಟ್ಟುಕೊಂಡು ಆಡಿದರೆ ಮಾತ್ರ ಗೆಲುವು ತಮ್ಮದಾಗ್ತದೆ. ಡೂ ಆರ್ ಡೈ ರೈಡ್ ಮಾಡಿ ದಾಳಿಗಾರಿಕೆಯಲ್ಲಿ ಡೂ ಆರ್ ಡೈ ರೈಡ್ ನಲ್ಲಿ ಮಾಡಿ ಒಂದು ಕಡೆಯಲ್ಲಿ ಲಾಬಿ ಟಚ್ ಆಗ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ 1 ಅಂಕದ ಗಳಿಕೆ ಆಗ್ತಾ ಇದ್ರೆ 13ರ ಬದಲಿಗೆ 15 ಅನುಭವಿಗಳು ಅನುಭವವನ್ನು ತೋರಿಸ್ತಾ ಇದ್ದಾರೆ. ಆದರೆ ಯುವ ಆಟಗಾರರು ಅರ್ಥಾತ್ ವಿಜಯವನ್ನು ಗಳಿಸಿದಂತಹ ಸ್ನೇಹ ಹೊಸಪೇಟೆ ತಂಡ ಫ್ರೆಂಡ್ಸ್ ಗಂಗೊಳ್ಳಿಯ ಎದುರಿಗೆ ತಮ್ಮ ಆಟ ಪ್ರದರ್ಶನವನ್ನು ಕಳಪೆಯಾಗಿ ನೀಡ್ತಾ ಇದೆ. ಡೂ ಆರ್ ಡೈ ರೈಡ್ ಸಮಯದ ವ್ಯರ್ಥವನ್ನು ಮಾಡ್ತಾ ಇದ್ರು ಫಜ್ವಾದ್.
ಕರಾವಳಿ ಭಟ್ಕಳ ತಂಡದ ಆಟಗಾರರು ಮತ್ತು ಅರಮಲಿಂಗೇಶ್ವರ ತಂಡದ ಆಟಗಾರರು. ಹಾಗೆಯೇ ಫ್ರೆಂಡ್ಸ್ ಗಂಗೋಳಿ ತಂಡದ ಆಟಗಾರರು 19 ಅಂಕವನ್ನು ಗಳಿಸಿಕೊಂಡು ಅಮೋಘ ವಿಶಿಷ್ಟ ವಿಶೇಷ ರೀತಿಯ ಒಂದು ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ರೆ ಸ್ನೇಹ ಹೊಸಪೇಟೆ ತಂಡದ ಆಟಗಾರರು ಆಟಗಾರಿಕೆಯನ್ನು ತೋರ್ಪಡಿಸಬೇಕಾಗಿದೆ. ಸೆಟ್ ಹೊಡೆದು ನಿಲ್ಲಬೇಕಾಗಿದೆ ಫ್ರೆಂಡ್ಸ್ ಗಂಗೊಳ್ಳಿಯ ವಿರುದ್ಧವಾಗಿ. ಉತ್ತಮ ದಾಳಿಗಾರಿಕೆ ಆಗಿತ್ತು, ಅಷ್ಟೇ ಉತ್ತಮ ರೀತಿಯ ಒಂದು ಹಿಡಿತಗಾರಿಕೆ. 2 ದಶಕದತ್ತ ಸಾಗ್ತಾ ಇದೆ ಫ್ರೆಂಡ್ಸ್ ಗಂಗೊಳ್ಳಿಯ ಅಂಶವಾದ್ರೆ ಮಣಿ ರೈಡಿಂಗ್ ನಲ್ಲಿ ಫ್ರೆಂಡ್ಸ್ ಗಂಗೊಳ್ಳಿಯ ಬೆನ್ನೆಲುಬು ಆಟಗಾರ ಅರ್ಥಾತ್ ಆಲ್ರೌಂಡರ್ ಆಟಗಾರ ಆಗಿರುವಂತಹ ಮಣಿ ರೈಡಿಂಗ್ ನಲ್ಲಿ ಫ್ರೆಂಡ್ಸ್ ಗಂಗೊಳ್ಳಿಯ ಪರವಾಗಿ ಸ್ನೇಹ ಹೊಸಪೇಟೆಯ ಪಾಳೆಯದಲ್ಲಿ ಸ್ನೇಹ ಹೊಸಪೇಟೆಯ ಆಟಗಾರರು ಥರ್ಡ್ ರೈಡ್ ಡೂವೋ ಡೈ ರೈಡ್ ಪಂಚು ಡೂವೋ ಡೈ ರೈಡ್ ನಲ್ಲಿ ನೇರವಾಗಿ ಪ್ರಾಸ್ತಿಕ್ಯಾನೆ ಪಲ್ಯನ ಮುಟ್ಟುವ ಮುಖಾಂತರದಲ್ಲಿ 1 ಅಂಕದ ಗಳಿಕೆ ಪಂಚು ಕಂಡುಕೊಳ್ತಾ ಇದ್ದಾನೆ. ಪ್ರತಿ ಒಂದು ರೈಡಿಂಗ್ ನಲ್ಲಿಯೂ ಕೂಡ ಸ್ನೇಹ ಹೊಸಪೇಟೆ ಪರವಾಗಿ ನಾವು ಕಂಡಿರುವಂತಹ ಆಟದಲ್ಲಿ ಈ ಒಂದು ಅಂಕಣದಲ್ಲಿ ಹೆಚ್ಚಾಗಿ ರೈಡಿಂಗ್ಗೆ ಬಂದಿರುವಂತಹ ಸ್ನೇಹ ಹೊಸಪೇಟೆಯ ನಾಗ ಯಶಸ್ಸಿನ ಮೇಲೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ರು. ಆದ್ರೆ ಫ್ರೆಂಡ್ಸ್ ಗಂಗೊಳ್ಳಿಯ ವಿರುದ್ಧವಾಗಿ ಆಟದಲ್ಲಿ ಕೊಂಚ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಶಸ್ಸಿನ ದಾಳಿಗಾರ ಎನ್ನುವಂತಹ ಒಂದು ಬಿರುದು ಅವರಿಗೆ ಸಿಗಬೇಕಾಗಿದೆ. ಆದರೂ ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇದೆ. ಉತ್ತಮ ಚಾಚಾರ ಫ್ರೆಂಡ್ಸ್ ಗಂಗೊಳ್ಳಿಯ ಪಾಳಯದಲ್ಲಿ ನಿತಿನಕಾರಿ ಒಂದು ಕಡೆಯಲ್ಲಿ, ಆದ್ರೆ ಜಯೇಂದ್ರ ಮತ್ತೊಂದು ಕಡೆಯಲ್ಲಿ, ಮಣಿ ಇನ್ನೊಂದು ಕಡೆಯಲ್ಲಿ, ಕಿರಣ್ ಮತ್ತೊಂದು ಕಡೆಯಲ್ಲಿ. ಹಾಗೆ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರು ಕೂಡ ಅನುಭವಿಗಳ ಒಂದು ಪಾಳಯ ಫ್ರೆಂಡ್ಸ್ ಗಂಗೊಳ್ಳಿ. ಆದ್ರೆ ಆಟ ಎನ್ನುವಂಥದ್ದು ಒಂದು ಅದೃಷ್ಟದ ಆಟ. ಗೆಲುವು ಎನ್ನುವಂಥದ್ದು ಯಾವ ಕ್ಷಣದಲ್ಲಿ ತಲೆ ಕೆಳಗಾಗ್ತದೆ ಅಂತ ಯಾವ ಸಂದರ್ಭದಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎರಡು 22 ಉತ್ತಮ ದಾಳಿಗಾರಿಕೆ ರೈಡರ್ ಔಟ್ ಎನ್ನುವಂತ ಸೂಚನೆ ಮೂಡಿ ಬರ್ತಾ ಇದೆ. ದಾಳಿಗಾರಿಕೆಯಲ್ಲಿ ಮತ್ತೆ ಪಂಚು ಕಳೆದ ಆಟಗಾರಿಕೆಯಲ್ಲಿ ಕೂಡ ಪಂಚು ತನ್ನದಾಗಿರುವಂತಹ ಒಂದು ಚಾಣಾಕ್ಷ ರೀತಿ ಒಂದು ಆಟವನ್ನ ತೋರ್ಪಡಿಸಿ ಕೊನೆ 2 ನಿಮಿಷ ತಂಡವನ್ನ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದಿರುವಂತಹ ಪಂಚು ಯಾನೆ ಪಂಚು ಅಲ್ಲ, ಫ್ರೆಂಡ್ಸ್ ಗಂಗೊಳ್ಳಿಯ ಪರವಾಗಿ ಸ್ನೇಹ ಹೊಸಪೇಟೆಯ ಪಾಳಯದಲ್ಲಿ ರೈಡಿನಲ್ಲಿ ಕಂಡುಕೊಳ್ತಾ ಇದ್ದಾನೆ. ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಒಂದು ಕಡೆಯಲ್ಲಿ ಸಮಯದ ವ್ಯರ್ಥ, ಮತ್ತೊಂದು ಕಡೆಯಲ್ಲಿ ಅಂಕದ ಗಳಿಕೆ. ಏಕಮುಖವಾಗಿ ಪಂದ್ಯಾಕೂಟ ಸಾಗ್ತಾ ಇದೆ. ಸ್ನೇಹ ಹೊಸಪೇಟೆ ಪರವಾಗಿ ರೈಡಿಂಗ್ ಜಾಗರೂಕತೆಯ ಒಂದು ಹಿಡಿತಗಾರಿಕೆ ಯಶಸ್ಸನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಗಂಗೊಳ್ಳಿ ತಂಡ. ಡೂ ಆರ್ ಡೈ ರೈಡ್. ಕೊನೆಯ 1 ನಿಮಿಷಗಳ ಕಾದಾಟ ಬಾಕಿ ಇದೆ. 2 ತಂಡದ ಆಟಗಾರರ ಗಮನಕ್ಕೆ ಅಂಕದ ಗಳಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಫ್ರೆಂಡ್ಸ್ ಗಂಗೊಳ್ಳಿಯ ಪಾಳಯದಲ್ಲಿ ಅನುಭವಿಗಳು ತುಂಬಿ ತುಳುಕ್ತಾ ಇದ್ದಾರೆ. ಉತ್ತಮ ಆಟಗಾರಿಕೆ. ಫತೀಶಾ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಕರಾವಳಿ ಭಟ್ಕಳ ಹಾಗೂ ಅರಮಲಿಂಗೇಶ್ವರ ತಂಡ ಅಂಕಣದ ಮುಂಭಾಗದಲ್ಲಿ ಬಂದು ಹಾಜರಿರಬೇಕು. ಇದು ಕೊನೆಯ ಕರೆ. ಏಕಮುಖವಾಗಿ ಪಂದ್ಯಾಕೂಟ ಸಾಗ್ತಾ ಇದ್ರೆ 29 ಅಂಕವನ್ನು ಗಳಿಸಿಕೊಡ್ತಾ ಇದೆ ಫ್ರೆಂಡ್ಸ್ ಗಂಗೊಳ್ಳಿ ತಂಡವಾದ್ರೆ ಸ್ನೇಹ ಹೊಸಪೇಟೆ ಕೇವಲ 2 ಅಂಕದ ಗಳಿಕೆಯನ್ನು ಮಾಡಿಕೊಡ್ತಾ ಇದೆ.